ಪ್ರೀತಿಯ ಗುರು ವೃಂದದವರೆಗೂ ಹಾಗೂ ನನ್ನ ಅಚ್ಚುಮೆಚ್ಚಿನ ಮುದ್ದು ಮಕ್ಕಳಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕಾವೇರಿಯಿಂದ ಗೋದಾವರಿವರೆಗೆ ಮಿಡ್ದಮ ನಾಡು ನಮ್ಮ ಕನ್ನಡ ನಾಡು ಅಂತ ಹೇಳಿ ಹಾಡುಗಳಿರುವಂತಹ ಕವಿರಾಜ ಮಾರ್ಗವನ್ನ ರಚಿಸಿರ್ತಕ್ಕಂತಹ ಕರ್ತೃ ಅಮೋಘವಶ ದೃಪತುಂಗ. ಅವರು ಜನಿಸಿರ್ತಕ್ಕಂತಹ ನಾಡು ನಮ್ಮ ಕನ್ನಡ ನಾಡು. ವೇದ ಪುರುಷನ ಸುತನ ಸಹೋದರನ ಮಗನ ಸಹೋದರನ ಮಗನ ಮಗನ ತಳೋದರಿಯ ಮತುಳನ ಅತುಳನ ಭುಜ ಬಲದಿ ಕಾದಿ ನೆಲೆ ನವ್ಯೆಯ ನಾದಿನಿಯ ಜಠರದಲ್ಲಿ ಜನಿಸಿದ ನಾದಿ ಮೂರ್ತಿ ಮುದ್ದು ಕೃಷ್ಣ ಅಂಥೇಳಿ ಇಡೀ ಸಾಹಿತ್ಯ ಲೋಕವನ್ನೇ ವಿಜೃಂಭಿಸಿರ್ತಕ್ಕಂತಹ ಕುಮಾರವ್ಯಾಸ ಜನಿಸಿರ್ತಕ್ಕಂತಹ ನಾಡು ನಮ್ಮ ಕನ್ನಡ ನಾಡು. ಇಂತಹ ಒಂದು ಕನ್ನಡ ನಾಡಿನಲ್ಲಿ ಜನಿಸಿರ್ತಕ್ಕಂಥ ನಾವುಗಳೆಲ್ಲರೂ ಎಂಥವರು ಅನ್ನುವಂಥದ್ದಕ್ಕೆ ಎಷ್ಟು ಒಂದು ಅಮೂಲ್ಯವಾಗಿರ್ತಕ್ಕಂತಹ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಕವಿರಾಜ ಮಾರ್ಗದಲ್ಲಿ ನಾವು ನೋಡಬಹುದು. ಕನ್ನಡಿಗರು, ಸುಭಟರ್ಗಳು, ಕವಿಗಳು, ಸುಪ್ರಭುಗಳು, ಅಭಿಜನರು, ವಿವೇಕಿಗಳು, ಅತ್ಯುಗ್ರರು ನಮ್ಮ ಕನ್ನಡಿಗರು ಅಂತ ಹೇಳಿ ನಾವು ಕರಿತೇವೆ. ಸುಭಟರ್ಗಳಂದ್ರೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಎದೆಗುಂದದೆ ಸಶಸ್ತ್ರಗಳನ್ನ ಹಿಡ್ಕೊಂಡ್ಬಿಟ್ಟು ಚಲದೇಕ ವೀರರಂತೆ ತಮ್ಮ ಪ್ರಾಣವನ್ನ ಕೂಡ ಲೆಕ್ಕಿಸದೆ ಹೋರಾಡುವಂತವರು ನಮ್ಮ ಕನ್ನಡಿಗರು. ಜೊತೆಗೆ ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಕವಿಯ ಮನಸ್ಸನ್ನ ಹೊಂದಿರುವಂತವರು. ಸುಪ್ರಭುಗಳು ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ರಾಜಮನೆತನಗಳನ್ನ ಕೊಟ್ಟಿರ್ತಕ್ಕಂಥವ್ರು. ಇಡೀ ಭಾರತೀಯ ಒಂದು ದೇಶವಲ್ಲ, ಒಂದು ಕಾಲದೊಳಗಡೆ ಮುಸ್ಲಿಂ ಸಾಮ್ರಾಜ್ಯದಲ್ಲಿ ತತ್ತರಿಸಿರುವಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮದ ಪುನರುತ್ಥಾನಕ್ಕೋಸ್ಕರ ಕನ್ನಡದ ಮಂತ್ರ ಶಕ್ತಿಯಿಂದ ಉದಯಿಸಿರ್ತಕ್ಕಂಥ ಹಿಂದೂ ಸಾಮ್ರಾಜ್ಯದ ಕಟ್ಟ ಕಡೆಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಉದಯ ಆಗಿರ್ತಕ್ಕಂಥದ್ದು ಕೂಡ ಈ ನಮ್ಮ ಕನ್ನಡದ ನೆಲದಲ್ಲಿ ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಜೊತೆಗೆ ಹಿಂದೂ ಸಾಮ್ರಾಜ್ಯವನ್ನ ಉಳಿಸುವಂತಹ ಹೊಣೆಗಾರಿಕೆಯನ್ನ ಹೊತ್ಕೊಂಡ್ಬಿಟ್ಟು ಏನು ಮರಾಠ ಶಿವಾಜಿ ಏನಿದಾರಲ್ಲ, ಚಕ್ರವರ್ತಿ ಶಿವಾಜಿ, ಸೊ ಅವರು ಕೂಡ ಹಿಂದೂ ಧರ್ಮಕ್ಕೆ ಹೋರಾಟ ಮಾಡಿ ಹಿಂದೂ ಸಾಮ್ರಾಜ್ಯವನ್ನ ಉಳಿಸ್ಬೇಕಂತ ಹೇಳಿ ಏನ್ ಪಣವನ್ನ ತೊಟ್ರಲ್ಲ, ಅವರಿಗೆ ಪ್ರೇರಣೆಯಾಗಿದ್ದು ಕೂಡ ಬೇರೆ ಯಾವುದು ಅಲ್ಲ, ನಮ್ಮ ಕನ್ನಡ ನೆಲದಲ್ಲಿ ಏನು ಕಟ್ಟ ಕಡೆಯ ಹಿಂದೂ ಸಾಮ್ರಾಜ್ಯ ಇತ್ತಲ್ಲ, ವಿಜಯನಗರ ಸಾಮ್ರಾಜ್ಯ, ಅದು ಕೂಡ ಪ್ರೇರಣೆಯಾಗಿರ್ತಕ್ಕಂಥದ್ದು. ಸೊ ಇಂತಹ ಶ್ರೇಷ್ಠೋತ್ತಮವಾಗಿರ್ತಕ್ಕಂತಹ ರಾಜರನ್ನ ಒಂದ್ಬಿಟ್ಟು ಬೇರೆಯವರಿಗೆ ಪ್ರೇರಣೆಯನ್ನ ಆಗಿರ್ತಕ್ಕಂಥದ್ದು ಕೇವಲ ನಮ್ಮ ಕನ್ನಡ ನಾಡು ಅನ್ನುವಂಥದ್ದು ನಮ್ಮೆಲ್ಲರ ಕನ್ನಡಿಗರ ಹೆಮ್ಮೆ. ಜೊತೆಗೆ ಸಾಕಷ್ಟು ಅಭಿಮಾನವನ್ನ ಹೊಂದಿರತಕ್ಕಂಥವರು, ಬೇರೆಯವರನ್ನ ಆದರಿಸುವಂತಹ ಗೌರವಿಸುವಂತಹ ಗುಣವನ್ನ ಹೊಂದಿರತಕ್ಕಂಥವರು ನಮ್ಮ ಕನ್ನಡಿಗರು. ಇವುಗಳ ಜೊತೆಗೆ ಬರೀ ಆರಾಧಿಸೋದಲ್ಲ, ಕವಿಯ ಮನಸ್ಸನ್ನ ಹೊಂದಿರತಕ್ಕಂಥದ್ದಲ್ಲ, ಸಶಸ್ತ್ರಗಳನ್ನ ಹಿಡಿದ್ಬಿಟ್ಟು ಯುದ್ಧ ಮಾಡ್ತಕ್ಕಂಥದ್ದಲ್ಲ, ಯಾರಾದ್ರೂ ನಮಗೆ ಮೋಸವನ್ನ ಮಾಡಿದ್ರೆ ಅಂತವರಿಗೆ ಹೇಗೆ ಪಾಠವನ್ನ ಕಲಿಸ್ಬೇಕು ಅನ್ನುವಂಥದ್ದು ಕನ್ನಡಿಗರು ತೋರಿಸ್ಕೊಟ್ಟಿದ್ದಾರೆ. ಅತ್ಯುಗ್ರರು ಅಂತ ಹೇಳ್ತೀವಿ. ಆರ್ಯಭಟನ ಒಂದು ಕಪ್ಪೆ ಆರ್ಯಭಟನ ಶಾಸ್ತ್ರದೊಳಗಡೆ ಹೇಳ್ತಾರೆ, ಸಾಧುಗೆ ಸಾಧು ಮಾಧುರ್ಯಕ್ಕೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕನ್ನಡಿಗರು ಎಷ್ಟು ಮಟ್ಟಿಗೆ ಇದ್ರು ಅನ್ನುವಂಥದ್ದು ಆ ಒಂದು ಶಾಸನದಲ್ಲಿ ಹೇಳ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಇಂತಹ ಒಂದು ಜೊತೆಗೆ ವಿವೇಕಿಗಳು ಆಗಿರ್ತಕ್ಕಂಥವ್ರು, ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ವಿವೇಚನೆಯನ್ನ ಮಾಡಿ ನಿರ್ಧಾರವನ್ನ ಕೈಗೊಳ್ತಕ್ಕಂಥವರು. ಇವುಗಳೆಲ್ಲದರ ಜೊತೆಗೆ ಬರೀ ಮನಸ್ಸಷ್ಟೇ ಸುಂದರವಾಗಿರ್ಲಿಲ್ಲ, ನೋಡೋದಕ್ಕೂ ಕೂಡ ಸುರದ್ರೂಪಿಗಳು ನಮ್ಮ ಕನ್ನಡಿಗರು ಅಂತ ಹೇಳಿ ಅಂತಹ ಒಂದು ಹೆಮ್ಮೆಯ ಒಂದು ಪರಂಪರೆಯನ್ನ ಶ್ರೇಷ್ಠತೆಯನ್ನ ಹೊತ್ತಿರ್ತಕ್ಕಂಥವರು ನಾವುಗಳು. ಜೊತೆಗೆ ಅದನ್ನ ಮುಂದುವರಿಸಿರ್ತಕ್ಕಂಥ ರೂವಾರಿಗಳು ಕೂಡ ನಾವುಗಳೇ ಆಗಿದ್ದೇವೆ. ಸೊ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ ಇದೆ. ಸಾವಿರಾರು ಹೇಳಿದ್ರು, ಈಗ ಆಲ್ರೆಡಿ ಎಲ್ಲರೂ ಹೇಳಿದ್ರಲ್ವಾ ನಿಮ್ಗೆ,
ಕನ್ನಡ ಭಾಷೆ ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ವಿಶ್ವ ಭಾಷೆಗಳ ರಾಣಿ ಅಂತೇಳಿ ವಿನೋಬ ಭಾವೆ ಅವರು ಕರೆದಿದ್ದಾರೆ. ಅಂದ್ರೆ ನಮ್ಮ ಭಾಷೆಯ ಶ್ರೇಷ್ಠತೆ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದು ನಾವೆಲ್ಲರಿಗೂ ಗೊತ್ತಾಗ್ತಕ್ಕಂಥದ್ದು. ಜೊತೆಗೆ ಇದನ್ನ ಯಾಕೆ ನಾವು ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆಯನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಇಷ್ಟೆಲ್ಲ ವೈಭವವನ್ನ ನಾವು ಹೊಂದಿದ್ದೀವಿ, ಇಷ್ಟೆಲ್ಲ ಶ್ರೇಷ್ಠತೆಯನ್ನ ಹೊಂದಿದ್ದೀವಿ. ಸೊ ಯಾಕೆ ನಾವು ಇದನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನ ನಾವು ನೋಡುವಂಥದ್ದಾದ್ರೆ, ಇಷ್ಟೆಲ್ಲ ಶ್ರೇಷ್ಠ ಪರಂಪರೆಯನ್ನ ಹೊಂದಿದ್ರೂ ಕೂಡ ನಾವು ಕನ್ನಡಿಗರು ಸ್ವತಂತ್ರ ಪಡೆದ ನಂತರ ಎಲ್ಲಾ ಕಡೆ ಹರಿದು ಹಂಚಿ ಹೋಗ್ಬಿಟ್ಟಿದ್ವಿ ಅಲ್ವಾ. ಸೊ ನಾವು ಕನ್ನಡವನ್ನ ಮಾತನಾಡ್ತಕ್ಕಂಥವ್ರನ್ನ ಎಲ್ಲರನ್ನ ಒಂದುಗೂಡಿಸ್ಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆಗಿತ್ತು. ಸೊ ಅದಕ್ಕೆ ಪೂರಕವಾಗಿ ಅನೇಕ ಮಹನೀಯರು ಹೋರಾಟ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅದರ ಫಲವಾಗಿ ನವೆಂಬರ್ 1, 1956 ವಿಶಾಲವಾಗಿರ್ತಕ್ಕಂಥ ಮೈಸೂರು ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದು. ಆ ನಂತರದಲ್ಲಿ 1973ರಲ್ಲಿ ಅದನ್ನ ಕರ್ನಾಟಕ ಅಂತೇಳಿ ಪುನರ್ನಾಮಕರಣ ಮಾಡ್ತಾರೆ. ನಮ್ಮ ಹಿಂದುಳಿದ ವರ್ಗದ ಅಧಿಕಾರ ಅಂತೇಳಿ ಕರಿತೀವಿ, ದೇವರಾಜ ಅರಸು ಅವರು. ಸೊ ಅಲ್ಲಿಂದ ನಾವೇನ್ ಮಾಡ್ತೀವಿ, ಪ್ರತಿ ವರ್ಷ ಈ ಕನ್ನಡದ ವೈಭವವನ್ನ ಹಬ್ಬವಾಗಿ ಆಚರಣೆ ಮಾಡ್ಕೊಂತ ಬಂದಿದ್ದೀವಿ. ಸೊ ನಾವೆಲ್ಲರೂ ಒಂದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಏನಪ್ಪಾ ಅಂತಂದ್ರೆ, ಒಂದು ಭಾಷೆಯನ್ನ ಇಟ್ಕೊಂಡ್ಬಿಟ್ಟು ಆ ಭಾಷೆಯನ್ನ ಹಬ್ಬವಾಗಿ ಆಚರಣೆ ಮಾಡ್ತಕ್ಕಂತ ಒಂದು ಸಂಸ್ಕೃತಿ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲಾದ್ರೂ ಕಂಡು ಬಂದಿದೆ ಅಂದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು. ಸೊ ಇಂತಹ ಒಂದು ಅಂತೇಳಿ ನಾವು ಭಾಷಣವನ್ನ ಮಾಡ್ತಕ್ಕಂಥದ್ದು ಅಥವಾ ಫ್ಲಾಗ್ ಅನ್ನ ಇಟ್ಕೊಂಡ್ಬಿಟ್ಟು ಓಡಾಡ್ತಕ್ಕಂಥದ್ದು, ಹಾಡುಗಳನ್ನ ಹಾಕೊಂಡು ಕೇಳ್ತಕ್ಕಂಥದ್ದು ಮಾಡಿದ್ರೆ ಮುಗಿದೋಯ್ತಾ ಅನ್ನುವಂಥ ಪ್ರಶ್ನೆ ಬಂದಾಗ, ಮುಗಿದೋಯ್ತಾ? ಮುಗಿತಾ ಇಲ್ಲ. ಯಾಕೆಂದ್ರೆ ಅಷ್ಟೊಂದು ಶ್ರೇಷ್ಠ ಪರಂಪರೆ ಇದೆ, ಅದನ್ನು ಮುಂದುವರಿಸುವ ಜವಾಬ್ದಾರಿ ನಮ್ಮೇಲಿದೆ ಅಲ್ವಾ. ಸೊ ಹಾಗಾಗಿ ನಾವು ಯಾಕೆ ಈ ಆಚರಣೆಯನ್ನ ಮಾಡ್ತೀವಿ, ಮಾಡಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ. ಮೊದಲನೇದಾಗಿ ನಮ್ಮ ಇತಿಹಾಸವನ್ನ ನಾವು ಗೌರವಿಸಬೇಕು. ನಾವು ಎಂತಹ ಒಂದು ಇತಿಹಾಸವನ್ನ ಹೊಂದಿದೀವಿ ಅನ್ನುವಂಥದ್ದು ನಾವು ತಿಳ್ಕೋಬೇಕು. ಸೊ ತಿಳ್ಕೊಂಡಾಗ ಮಾತ್ರ ನಾವು ಅದನ್ನ ಆಚರಣೆ ಮಾಡಬೇಕು. ಸೊ ಅದನ್ನ ತಿಳ್ಕೊಂಡು ಗೌರವಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ, ಈ ಆಚರಣೆಗಳನ್ನ ಮಾಡ್ತಾ ಹೋಗ್ತೀವಿ. ಜೊತೆಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯ ಪರಂಪರೆಯನ್ನ ಹೊಂದಿರತಕ್ಕಂಥದ್ದು ಈ ಕನ್ನಡ ನಾಡು. ನಿಮ್ಮೆಲ್ರಿಗೂ ಗೊತ್ತಿದೆ, ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಮ್ಮ ಕನ್ನಡ ಭಾಷೆಯಲ್ಲಿ ಮಾತ್ರ. ಜೊತೆಗೆ ಇನ್ನೊಂದೇನು ವಿಶೇಷತೆ ಅಂದ್ರೆ, ಮಾಸ್ತಿ ಕನ್ನಡದ ಆಸ್ತಿ ಅಂತ ಹೇಳಿ ಕರಿತೀವಲ್ವಾ ನಾವು. ಧಾರಬೇಂದ್ರೆಯವರನ್ನ ಶಬ್ದದ ಗಾರುಡಿಗ ಅಂತ ಹೇಳಿ ಕರಿತೀವಿ ನಾವು. ಆದ್ರೆ ಅವರಿಬ್ರು ಕೂಡ ಮನೆಯಲ್ಲಿ ಮಾತನಾಡ್ತಕ್ಕಂಥ ಭಾಷೆ ಬೇರೆ. ಆದ್ರೆ ನಮ್ಮ ಕನ್ನಡದ ತಾಕತ್ತು ಏನು ಅಂದ್ರೆ, ಅವ್ರು ಯಾವ ಭಾಷೆಯಲ್ಲೇ ಮಾತಾಡ್ಲಿ ಅವ್ರನ್ನ ಅಪ್ಕೊಳ್ತಕ್ಕಂಥದ್ದು, ಅವ್ರನ್ನ ನಮ್ಮೂರನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕನ್ನಡ ಭಾಷೆಯ ತಾಕತ್ತು. ಸೊ ಅಂತಹ ಒಂದು ಕನ್ನಡ ಭಾಷೆಯನ್ನು ನಾವು ಮಾತನಾಡಬೇಕು ಅಂದ್ರೆ ನಾವು ಹೆಮ್ಮೆಯನ್ನ ಪಡಬೇಕು ಅನ್ನುವಂಥದ್ದು. ಜೊತೆಗೆ ಸಾಮಾಜಿಕವಾಗಿರ್ತಕ್ಕಂಥ ಸೇವೆಗಳನ್ನ ನಾವು ಮಾಡಬೇಕು. ಆಚರಣೆಯನ್ನ ಮಾಡೋದ್ರ ಮೂಲಕ ಬರೀ ಆಚರಣೆ ಮಾಡಿ ಬಿಡೋದಲ್ಲ. ಸೊ ಅದ್ರ ಮೂಲಕ ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಗಳಗನಾಥ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ ನೋಡ್ರಿ. ಅವರು ಅತ್ಯಂತ ಕಡು ಬಡತನದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆದ್ರೆ ಕನ್ನಡವನ್ನ ಪಸರಿಸಬೇಕು ಅನ್ನುವಂತಹ ಕಾಲಘಟ್ಟದಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ, ಪುಸ್ತಕಗಳನ್ನ ತಲೆ ಮೇಲೆ ಹೊತ್ಕೊಂಡು ಬೀದಿ ಬೀದಿ ಅಲಿತಾರೆ. ಕೊನೆಗೆ ಬೀದಿ ಹೆಣವಾಗಿ ಸಾಯ್ತಾರೆ. ಅವ್ರನ್ನ ಶವ ಸಂಸ್ಕಾರ ಮಾಡ್ಬೇಕಾದ್ರೆ ಅವ್ರ ಹತ್ರ ಕನ್ನಡದ ಪುಸ್ತಕಗಳ ಹೊರತಾಗಿ ಬೇರೆ ಯಾವ ಒಂದು ಪುಸ್ತಕಗಳು ಇರೋದಿಲ್ಲ. ಇದು ಅಭಿಮಾನ ಅಂದ್ರೆ. ಜೊತೆಗೆ ರಾಜರತ್ನಂ ಅವರು ಒಂದು ಮಾತು ಹೇಳ್ತಾರೆ, ನರಕಕ್ಕೆ ಇಳಿಸಿ, ನೋಡ್ರಿ, ನರಕಕ್ಕೆ ಇಳಿಸಿ ನಾಲಿಗೆಯ ಸೀಡಿಸಿ, ಎನ್ನ ಬಾಯನ್ನ ಒಲಿದರೂ ಕೂಡ ಮೂಗಲ್ಲಿ ನಾನು ಕನ್ನಡ ಪದವನ್ನು ಆಡ್ತೇನೆ ಅಂತ ಹೇಳ್ತಾರೆ. ಎಷ್ಟಿದೆ ನೋಡ್ರಿ ಅವರಿಗೆ ಕನ್ನಡ ಭಾಷೆಯ ಅಭಿಮಾನ. ನಾವೇನ್ ಮಾಡ್ಕೋತೀವಿ ಇವತ್ತು, ಕನ್ನಡ ಮಾತನಾಡಿದ್ರೆ ಅಯ್ಯೋ ಏನಪ್ಪ ನಾವು ಕನ್ನಡ ಮಾತನಾಡ್ಬೇಕಾ, ಯಾರಾದ್ರೂ ಬೇರೆ ಭಾಷೆಯನ್ನು ಮಾತನಾಡಿದಾಗ ಅವ್ರು ಹಂಗ್ ಮಾತಾಡ್ತಾರೆ ಅಂತೇಳಿ ನಮ್ಮ ಭಾಷೆಯನ್ನು ನಾವು ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಹೌದಲ್ಲ? ಅದಕ್ಕೇನೆ ಯಾವಾಗ್ಲೂ ನಮ್ಮ ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಯಾಕೆಂದ್ರೆ ಯಾವುದೇ ಒಂದು ವಿಚಾರ ನಾನು ಇಲ್ಲಿ ನಿಂತ್ಕೊಂಡು ಮಾತನಾಡ್ಬೇಕಂದ್ರೆ ನನ್ನ ಭಾಷೆ ಆದ್ರೆ ನಾನು ಸರಾಗವಾಗಿ ಮಾತಾಡ್ಬೋದು. ಬೇರೆ ಭಾಷೆಯಲ್ಲಿ ನಾನು ಎಷ್ಟು ಓದ್ಕೊಂಡ್ ಬಂದಿರ್ತೀನಿ ಅಷ್ಟು ಮಾತ್ರ ಮಾತಾಡೋದಕ್ಕೆ ಸಾಧ್ಯ. ವಿವೇಕವಾಗಿ ವಿವೇಚನಯುತವಾಗಿ ಏನನ್ನ ಮಾತನಾಡ್ಬೇಕಂತ ಕಲಿಸ್ತಕ್ಕಂಥ ಭಾಷೆ ಕನ್ನಡ ಭಾಷೆ. ಸೊ ಅಂತಹ ಭಾಷೆಯನ್ನ ನಾವು ಆರಾಧಿಸ್ಬೇಕು.
ಒಂದು ದೇಹದಲ್ಲಿ ಇರ್ತಕ್ಕಂಥ ಅಂಗಗಳು ಇರ್ತಾವದಲ್ಲ, ಆ ಅಂಗಗಳನ್ನ ನಾವು ಬಳಸಿದ್ರೆ ಅವು ಬೆಳೀತವೆ. ಹಾಗೇನೆ ಭಾಷೆ ಕೂಡ, ನಾವು ಯಾವುದೇ ಒಂದು ಭಾಷೆಯನ್ನ ಬಳಸಿದಾಗ ಸೊ ಅದು ನಮ್ಮನ್ನ ಕಾಪಾಡುತ್ತೆ. ಒಂದು ವೇಳೆ ನಾವು ಆ ಭಾಷೆಯನ್ನ ಬಳಸ್ತಿಲ್ಲ ಅಂದ್ರೆ ಎಷ್ಟೊಂದು ಭಾಷೆಗಳು ಇವತ್ತು ನಶಿಸಿ ಹೋಗಿದೆ. ಆ ಸಾಲಲ್ಲಿ ನಮ್ಮ ಕನ್ನಡ ಭಾಷೆ ನಿಲ್ಲೋದು ಬೇಡ. ಸೊ ನಾವು ಭಾಷೆಯನ್ನ ಬಳಸೋಣ, ಆ ಭಾಷೆಯನ್ನ ಬಳಸಿದಾಗ ಆ ಭಾಷೆನೇ ನಮ್ಮನ್ನ ಬೆಳೆಸುತ್ತೆ. ಸೊ ಅಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಪರಂಪರೆ